ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 12ನೇ ಪಂದ್ಯ ಇಂದು ಬೆಂಗಳೂರು ಮತ್ತು ಮುಂಬೈ ತಂಡದ ನಡುವೆ ನಡೀತು. ಈ ಒಂದು ಪಂದ್ಯದಲ್ಲಿ ಈಗ ಮುಂಬೈ ತಂಡ ರೋಚಕ 4 ವಿಕೆಟ್ಗಳ ಒಂದು ಜಯವನ್ನು ಸಾಧಿಸಿರುವಂಥದ್ದು. ಹೌದು, ಟಾಸ್ ಅನ್ನು ಸೋತು ಬ್ಯಾಟಿಂಗ್ ಅನ್ನು ಆರಂಭಿಸಿದಂತಹ ಬೆಂಗಳೂರು ತಂಡ 142 ರನ್ಗಳನ್ನು ಬಾರಿಸಿ 5 ವಿಕೆಟ್ ಅನ್ನು ಕಳ್ಕೊಂಡು 143 ರನ್ಗಳ ಒಂದು ಟಾರ್ಗೆಟ್ ಅನ್ನು ನೀಡುತ್ತೆ. ಬೆಂಗಳೂರು ಪರ ವಿರಾಟ್ ಕೊಹ್ಲಿ ಅವರು 62 ರನ್ಗಳನ್ನು ಬಾರಿಸ್ತಾರೆ. ಅದನ್ನು ಬಿಟ್ಟರೆ ಬೇರೆ ಯಾವ ಆಟಗಾರರು ಕೂಡ ಅಂತ ಒಂದು ರೋಚಕ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಲ್ಲ. ವಿರಾಟ್ ಕೊಹ್ಲಿ ಅವರು 2 ಸಿಕ್ಸ್ ಮತ್ತು 5 4ಗಳ ನೆರವಿನೊಂದಿಗೆ ಈ ಒಂದು ಅರ್ಧ ಶತಕವನ್ನು ಬಾರಿಸಿರುವಂತದ್ದು. ಇನ್ನು ಮುಂಬೈನ ಬೌಲಿಂಗ್ ಅನ್ನ ನೋಡಿದ್ರೆ ಮಿಚೆಲ್ ಮೆಕ್ಲೆರನ್ ಅವರು 2 ವಿಕೆಟ್ ಅನ್ನ ತಗೋತಾರೆ ಮತ್ತು ಹಾರ್ದಿಕ್ ಪಾಂಡ್ಯ ಮತ್ತು ಕೃಣಾಲ್ ಪಾಂಡ್ಯ ಸಹೋದರರು ತಲಾ 1 ವಿಕೆಟ್ ಅನ್ನ ಪಡ್ಕೋತಾರೆ. ಈ ಒಂದು 143 ರನ್ಗಳ ಒಂದು ಟಾರ್ಗೆಟ್ ಅನ್ನ ಬೆನ್ನತ್ತಿದಂತಹ ಮುಂಬೈ ತಂಡ ಆರಂಭದಲ್ಲಿ ಆಘಾತವನ್ನು ಅನುಭವಿಸುತ್ತೆ. ಕೇವಲ 7 ರನ್ಗಳನ್ನ ಬಾರಿಸಿರುವಾಗ 4 ವಿಕೆಟ್ ಅನ್ನ ಕಳ್ಕೊಳ್ಳುತ್ತೆ. ಆದರೂ ಕೆವಿನ್ ಪೋಲಾರ್ಡ್ ಮತ್ತು ಕೃಣಾಲ್ ಪಾಂಡ್ಯ ಅವರ ಒಂದು ಜೊತೆಯಾಟದ ನೆರವಿನೊಂದಿಗೆ ಮುಂಬೈ ತಂಡ ಈ ಒಂದು ಜಯವನ್ನ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಕೆವಿನ್ ಪೋಲಾರ್ಡ್ ಅವರು 5 ಸಿಕ್ಸ್ ಮತ್ತು 3 4ಗಳ ನೆರವಿನೊಂದಿಗೆ 47 ಬಾಲ್ಗಳಲ್ಲಿ 70 ರನ್ ಬಾರಿಸ್ತಾರೆ. 126 ರನ್ ಆಗಿರುವಾಗ ಕೆವಿನ್ ಪೋಲಾರ್ಡ್ ಅವರು ಚಾಹಲ್ ಅವರಿಗೆ ವಿಕೆಟ್ ಅನ್ನು ಒಪ್ಪಿಸಿ ಹೋಗ್ತಾರೆ. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಇದು ಬೆಂಗಳೂರು ತಂಡದ ಬೌಲಿಂಗ್ ಕಳಪೆ ಅಂತ ಹೇಳೋದಕ್ಕಾಗಲ್ಲ. ಸ್ಯಾಮ್ಯುಯಲ್ ಬದ್ರಿ ಅವರು ಹ್ಯಾಟ್ರಿಕ್ ಅನ್ನ ಪಡೆದರು ಮತ್ತು 7 ರನ್ ಇರುವಾಗ 4 ವಿಕೆಟ್ ಅನ್ನ ಪಡೆದರು. ಈ ಒಂದು ಜಯವನ್ನ ಸಾಧಿಸಲು ಆಗಲಿಲ್ಲ ಅಂದ್ರೆ ವಿಷಾದನೀಯ ಅಂತಾನೆ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರಿಗೆ ಒಂದು ತಂಡಕ್ಕೆ ಮರುಕಳಿಸಿದ ನಂತರವೂ ಈ ರೀತಿಯಾಗಿರುವಂತದ್ದು ಬೆಂಗಳೂರಿನ ಅಭಿಮಾನಿಗಳಿಗೆ ಅಸಮಾಧಾನ ಆಗಿರ್ಬೋದು ಅನ್ಸುತ್ತೆ. ಮತ್ತು 47 ಬಾಲ್ಗಳಲ್ಲಿ 70 ರನ್ ಅನ್ನ ಬಾರಿಸಿದಂತ ಕೆವಿನ್ ಪೋಲಾರ್ಡ್ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ನೀಡಲಾಗಿದೆ. ನಿಮ್ಗೆ ಅನ್ಸುತ್ತೆ ಒಂದು ಬೆಂಗಳೂರು ತಂಡದ ಈ ಒಂದು ಸೋಲಿನ ಬಗ್ಗೆ? ಕೆಲವಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.